ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಐ ಆಮ್ ಮೀಟಿಂಗ್ ಮೈ ಕಾಲೇಜ್ ಫ್ರೆಂಡ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಎಲ್ಲರೂ ಕನ್ಫ್ಯೂಸ್ ಆಗೋಗ್ಬಿಟ್ವಿ. ಮದುವೆ ಯಾರ್ದು? ನಂದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಫೈನ್ ಅಲ್ವಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ಎಸ್, ಐ ಆಮ್ ಮೀಟಿಂಗ್ ಮೈ ಕಾಲೇಜ್ ಫ್ರೆಂಡ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ತುಂಬ ಹ್ಯಾಪಿ ಆಗ್ತಾಯಿದೆ. ಸೊ ನಾವು ಹೋಗ್ತಾ ಇರೋದು ಒಂದು ಪರ್ಪಸ್ ಮೇಲೆ. ಅದು ಏನು ಎತ್ತ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ. ಬಿಕಾಸ್ ಇದು ಒಂದು ಪರ್ಸ್ನಲ್ ಥಿಂಗ್ ಆಗಿರೋದ್ರಿಂದ ಅವಳನ್ನ ಕೇಳ್ಬಿಟ್ಟು ಹೇಳ್ಬೋದಾ ಬೇಡವಾ ಅಂತ ಹೇಳ್ಬಿಟ್ಟು. ಸೊ ಇವತ್ತೇನೇನು ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀನಿ. ಇಟ್ಸ್ ಆಲ್ರೆಡಿ ಟೈಮ್ 1:30 ಮಧ್ಯಾಹ್ನ ಆಗೋಯಿತು. ನೌ ವಿ ಆರ್ ಸ್ಟಾರ್ಟಿಂಗ್. ಅಲ್ಲಿ ಹೋದ್ಮೇಲೆ ನಾನು ಸಿಗ್ತೀನಿ ಗೈಸ್. ಮೆಟ್ರೋ ಹತ್ರ ಬಂದಿದ್ದೀನಿ. ನಾವು ಆ್ಯಕ್ಚುಲಿ ಮೆಟ್ರೋಲಿ ಹೋಗ್ತಾ ಇರೋದು. ಅವರೆಲ್ಲಿದ್ದಾರೆ ಅಂತ ಫೋನ್ ಮಾಡಿ ಕೇಳೋಣ. ತೋರಿಸ್ತೀನಿ ಬನ್ನಿ. ನೋಡಿ ಗಾಯ್ಸ್, ಇವರೇನೇ ವ್ಲಾಗ್ ಮಾಡ್ಕೊಬರ್ತಾ ಇದ್ದೀನಿ. ಹೇಳಿ ಎಲ್ಲರೂ. ಅಪ್ಪ ಇಬ್ಬರೇ ಬರ್ತೀರಾ ಅಂತ ಅನ್ಕೊಂಡೆ. 4 ಜನ ಬಂದಿದ್ದಾರೆ. ಸೊ ಗೈಸ್ ಬನ್ನಿ ಹೋಗೋಣ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಎಲ್ಲರೂ ಒಂದ್ಸಲ ಆಯ್ ಮಾಡ್ಬಿಡಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಷ್ಟು ಜನ ಎಜುಕೇಟೆಡ್ ಇದೀವಿ, ಒಬ್ರು ಗೊತ್ತಾಗ್ತಿಲ್ಲ ಎಲ್ಲ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಎಲ್ಲರೂ ಕನ್ಫ್ಯೂಸ್ ಆಗೋಗ್ಬಿಟ್ವಿ. ನಾನು ಬನಶಂಕರಿಗೆ ಯಾವತ್ತೂ ಹೋಗಿಲ್ಲ. ಸೊ ನಾನೇನು ಹೇಳಿದೆ, ಬನಶಂಕರಿ ಕಡೆ ಮೆಟ್ರೋನೇ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆಮೇಲೆ ಅವ್ರು ಹೇಳಿದ್ರು 3 ತಿಂಗಳು ಓಡಾಡಿದ್ರು ಗೊತ್ತಿಲ್ಲ ಗೈಸ್ ಎಲ್ಲಿ ಹೋಗ್ಬೇಕು ಏನು ಅಂತ ಹೇಳ್ಬಿಟ್ಟು. ಗೈಸ್ ಇವಾಗ ನಾವು ಬನಶಂಕರಿ ಹತ್ರ ಬಂದ್ವಿ. ಮೆಟ್ರೋಯಿಂದ ಆಚೆ ಕಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀನೇ ಹೇಳ್ಬೇಕು. ಹೇಳು. ಗೊತ್ತಿಲ್ಲ. ಆಮೇಲೆ ಕಮೆಂಟ್ಸಲ್ಲೆಲ್ಲ ಬೈದ್ಬಿಡ್ತಾರೆ ಮಾತಾಡಿಲ್ಲ ಅಂದ್ರೆ. ಹೇಳು ಎಲ್ಲಿಗೆ ಹೋಗ್ತಾ ಇದೀವಿ, ಹೇಳು. ನೀನೇ ಹೇಳ್ಬೇಕು. ಸ್ಪೆಷಲ್ ಏನು ಶಾಪಿಂಗ್. ಏನು ಶಾಪಿಂಗು? ಮದುವೆ ಶಾಪಿಂಗ್. ಸೊ ಮದುವೆ ಯಾರ್ದು? ನಂದು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಇವರೇ ಗೈಸ್ ಬ್ರೈಡು. ಸೊ ಬ್ರೈಡ್ಗೆ ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಏನೇನು ತಗೊಳ್ತೀವಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀವಿ ಗೈಸ್. ಮಳೆ ಬರ್ತಾ ಇದೆ ಗೈಸ್. ಮಳೆಲೇನೆ ಹೋಗ್ಬೇಕು ಇವಾಗ. ಮಳೆಲೆ ನೆನ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಗೈಸ್ ನನ್ನ. ಇಷ್ಟೊತ್ತು ಚೆನ್ನಾಗಿತ್ತು ಗೈಸ್, ಬಟ್ ಇವಾಗಲೂ ಚೆನ್ನಾಗಿದೆ ಗೈಸ್. ಮಳೆಯಲ್ಲಿ ನೆನಿಬೇಕು ಅಂತ ತುಂಬಾ ಆಸೆ ಇತ್ತು. ಮನೆಯಲ್ಲಿ ನಮ್ಮ ಹಸ್ಬೆಂಡ್ ನೋಡಿದ್ರೆ ಚೆನ್ನಾಗಿ ಉಗಿಸ್ಕೊಂತೀನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇವಾಗ ನಾವು ಇಲ್ಲಿಂದ ಆಟೋ ಮಾಡಿಕೊಂಡು ಮತ್ತೆ ಇಲ್ಲಿಂದ 2 ಕಿಲೋಮೀಟರ್ಸ್ ಅಂತೆ. ಸೊ ಅಲ್ಲಿಗೆ ಹೋಗೋಣ. ಅಲ್ಲಿ ನಾವೇನೇನು ಶಾಪ್ ಮಾಡ್ತೀವಿ ಅಂತ ತೋರಿಸ್ತೀವಿ. ತುಂಬ ಡಿಸ್ಟರ್ಬೆನ್ಸ್ ಇದೆ. ಬನ್ನಿ ಗೈಸ್ ಹೋಗೋಣ. ಗೈಸ್ ಆ್ಯಕ್ಚುಲಿ ನಾವು ಇಲ್ಲಿ ಒಂದು ಪ್ಲೇಸಿಗೆ ಬಂದ್ವಿ, ಡಿಸೈನರ್ ಸ್ಟುಡಿಯೋಗೆ. ಇಲ್ಲಿದೆ ನೋಡಿ, ಇಲ್ಲಿ ಬಂದ್ವಿ. ವೆಸ್ಟರ್ನ್ ಟೈಪಲ್ಲಿ ಇಲ್ಲಿ ಏನೂ ಇಲ್ವಂತೆ. ಓನ್ಲಿ ಟ್ರೆಡಿಷ್ನಲ್ ಟೈಪು ಲಂಗ ದಾವಣಿ ಸ್ಯಾರೀಸ್ ಆ ಥರ ಇದೆ ಇಲ್ಲಿ. ರಿಸೆಪ್ಷನ್ಗೆ ಅನ್ನೋ ಥರ ಡ್ರೆಸ್ಸು ಸಿಗಲಿಲ್ಲ ನಮಗೆ. ಸೊ ಏನು ಮಾಡೋಣ, ಚಿಕ್ಕಪೇಟೆಗೆ ಹೋಗೋಣ. ಏನು ಮಾಡೋದು? ಚಿಕ್ಕಪೇಟೆಗೆ ಹೋಗೋಣ. ಚಿಕ್ಕಪೇಟೆಗೆ ಹೋಗೋಣ ಗೈಸ್. ನಾವು ಚಿಕ್ಕಪೇಟೆಗೆ ಹೋಗ್ತಾ ಇಲ್ಲ, ಕ್ಯಾನ್ಸಲ್ ಆಗಿದೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾಗರಬಾವಿಗೆ ಹೋಗ್ತಾ ಇದ್ದೀವಿ. ರೆಂಟಲಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು, ಇಲ್ಲಿ ಸ್ಟುಡಿಯೋದಲ್ಲೇ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸ್ಟುಡಿಯೋದಲ್ಲೇ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಆಂತರ್ಯಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಅಲ್ಲಿ ಯಾವುದಾದ್ರೂ ಇಷ್ಟ ಆಗುತ್ತಾ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಡ್ತೀವಿ ಗೈಸ್. ಬಂದ್ವಿ ಗೈಸ್. ಆ್ಯಕ್ಚುಲಿ ಬುಕ್ಕಿಂಗ್ ಲೊಕೇಶನ್ ರಾಂಗ್ ಯಾರು ಹಾಕಿದ್ದು? ಯಾರು ಮಾಡಕ್ ಸಾಧ್ಯ ಆಗಲ್ಲ ನೋಡಿ ಗೈಸ್, ರಾಂಗ್ ಲೊಕೇಶನ್ ಹಾಕಿ ಪಾಪ ಅವರು ಕರ್ಕೊಂಡು ಬಂದರು. ನಾವು 1 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಯಿತು. ಸೊ ಈಗ ನಾವು ಆಂತರ್ಯ ಸ್ಟುಡಿಯೋಗೆ ಬಂದಿದ್ದೀವಿ. ನೋಡೋಣ ಇಲ್ಲಿ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು. ಗೈಸ್ ನೋಡಿ ಗೈಸ್, ಈ ಥರ ಕಾಣಿಸ್ತಾ ಇದ್ದಾರೆ. ಸೀರೆಯುಟ್ಟ ನವಿಲು ನೀನು ದೃಷ್ಟಿಯಾಗಬಹುದು. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನಿಂಗೆ ಹೆಂಗೆ ಅನಿಸ್ತಾ ಇದೆ? ಚೆನ್ನಾಗಿದೆ. ಇನ್ನೊಂದು ಟ್ರೈ ಮಾಡು, ನೋಡೋಣ. ಗೈಸ್ ಹೋಗ್ತಾ ಇದೀವಿ ನಡ್ಕೊಂಡು ಹೋಗ್ತಾ ಇದೀವಿ. ಇವರೆಲ್ಲ ಕರ್ಕೊಂಡು ಹೋಗ್ತಾ ಇದಾರೆ. ಎಲ್ಲಿಗೆ ಅಂತ ಹೇಳ್ತಾ ಇಲ್ಲ ಗೈಸ್. ಎಲ್ಲಿಗೆ? ದನ ಮೀಸಕ ಕರ್ಕೊಂಡು ಹೋಗ್ತಾನೆ ಇದಾರೆ ಗೈಸ್. ಇಲ್ಲಿ ಬೇರೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಕಿರ್ಚ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾಕಂತಂದ್ರೆ ಲೋ ಬಜೆಟ್ ವ್ಲಾಗರ್ಸ್ ಅಲ್ವಾ ನಾವು. ನಮ್ಮ ಹತ್ರ ಸಪ್ರೇಟ್ ಬೈಕ್ ಎಲ್ಲ ಇಲ್ಲ ಗೈಸ್. ಇನ್ನು ಎಷ್ಟು ದೂರ ಹೋಗ್ಬೇಕು? ಇನ್ನು 2 ಮಿನಿಟ್ಸ್ ತೋರಿಸ್ತಾ ಇದೆಯಂತೆ. ರೋಡ್ ಕ್ರಾಸ್ ಮಾಡಬೇಕು. ಬನ್ನಿ ಕ್ರಾಸ್ ಮಾಡಿಬಿಡೋಣ ಗೈಸ್. ಯಾವ ಡ್ರೆಸ್ ಟ್ರಯಲ್
ಮಾಡಿದ್ಲು ನಮ್ಮ ಹುಡುಗಿ. ಅದರಲ್ಲಿ ಒಂದು ಇಷ್ಟ ಆಯಿತು, ಬಟ್ ಅದು ರೆಂಟಲ್ಲು. ನಾನೇನಿಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ರೆಂಟಲ್ಗಿಂತ ನಮ್ಮ ಓನ್ ಮದುವೆಯಲ್ಲಿ ನಾವು ಓನಾಗಿ ತೊಗೊಂಡ್ರೆ ಬೆಸ್ಟು. ಅದು ರೆಂಟಲ್ ಇನ್ನೇನು ಆಲ್ಮೋಸ್ಟ್ 50% 50 to 70% ಆಫ್ ದಿ ಓನ್ ಕಾಸ್ಟ್ ಇರುತ್ತೆ. ಸೊ ನಾವು ಇನ್ನೊಂದು 50% ಇಲ್ಲ 30% ಎಕ್ಸ್ಟ್ರಾ ಹಾಕಿದ್ರೆ ನಮಗೆ ನಮ್ಮದು ಅಂತಲೇ ಒಂದು ಡ್ರೆಸ್ ಬಂದ್ಬಿಡುತ್ತೆ. ನಿನಗೇನು ಅನ್ನಿಸ್ತು ಅದ್ರ ಮೇಲೆ ಒಪಿನಿಯನ್? ನನಗೂ ರೆಂಟಲ್ ಇಷ್ಟ ಆಗಲಿಲ್ಲ, ಓನ್ಗೆ ತೊಗೊಬೇಕು ಅಂತ ಅನಿಸ್ತಾ ಇದೆ ಇವಾಗ. ರೆಂಟಲ್ ಶಾಪ್ ಹೋಗಿ ಬಂದಮೇಲೆ ಅದೊಂದು ಎಕ್ಸ್ಪೀರಿಯನ್ಸ್ ಅಷ್ಟೇ, ನಮಗೊಂದು ಐಡಿಯಾ ಬರುತ್ತೆ. ಬಟ್ ಡ್ರೆಸ್ ಚೆನ್ನಾಗಿತ್ತು, ಬಟ್ ಎಲ್ಲ ಯೂಸ್ಡ್ ಆಗಿರುತ್ತೆ ಅಲ್ವಾ. ನಮ್ಮ ಮದುವೆ ಅದು ಲೈಕ್ ಬೇರೆಯವ್ರ ಮದುವೆಗೆ ನಾವು ಹಾಕ್ಕೊಂಡು ಹೋಗೋಕ್ಕೇನು ಓಕೆ, ನಮ್ಮ ಮದುವೆಯಲ್ಲಿ ನಾವು ಎಲ್ಲನೂ ನಮ್ಗೆ ಡಿಫ್ರೆಂಟ್ ಫೀಲಿಂಗೇ ಇರುತ್ತೆ. ಸೊ ಓನ್ ಹೋಗೋದೇ ಬೆಟ್ರು ಗೈಸ್. ಸೊ ನೆಕ್ಸ್ಟು ಚಿಕ್ಕಪೇಟೆಗೆ ಹೋಗೋಣ ಅಂತಿದ್ದಾರೆ. ಅದಕ್ಕಿಂತ ಮುಂಚೆ ನಾವು ಊಟ ಮಾಡಬೇಕು. ಊಟ ಏನು ಕೊಡಿಸ್ತೀಯಮ್ಮ? ನೀವೇನು ಕೇಳಿದ್ರೆ ಅದು. ನಾವೇನು ಕೇಳಿದ್ರೆ ಅದಾ? ಸೊ ಗೈಸ್ ಚೆನ್ನಾಗಿ ಬಾರಿಸ್ಬಿಡೋದೆ, ವಿದ್ಯಾ ಜಾಬ್ ಖಾಲಿ ಮಾಡೋದೆ. ಬನ್ನಿ ಗೈಸ್ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ. ಅವರಲ್ಲಿ ಮ್ಯಾಪ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾರೆ, ಯಾಕಂತಂದರೆ ನಾವು ನಾಗರಬಾವಿ ಕಡೆ ಅಷ್ಟೊಂದು ಬಂದಿಲ್ಲ ಯಾವತ್ತೂ. ಸೊ ಬನ್ನಿ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ. ಗೈಸ್ ನೋಡಿ ಗೈಸ್, ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ಮತ್ತಂದವ್ರು ಮಂತನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಆಂಬೂರ್ ಮತ್ತೆ ಹೈದ್ರಾಬಾದಿ ತಗೊಂಡಿದ್ದೀವಿ. ಹೆಂಗಿದೆ? ಸೂಪರಾ. ಹೈದ್ರಾಬಾದಿ ಟ್ರೈ ಮಾಡ್ತಿದ್ದೀನಿ, ಚೆನ್ನಾಗಿದೆ. ಕಬಾಬು ಚೆನ್ನಾಗಿದೆ ಗೈಸ್. ತಿಂದ್ಮೇಲೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್ ಗೈಸ್. ಆ್ಯಕ್ಚುಲಿ ಊಟ ಎಲ್ಲ ಮಾಡಿದ್ವಿ ಗೈಸ್. ಇವಾಗ ಆಲ್ಮೋಸ್ಟ್ KR ಮಾರ್ಕೆಟ್ ನೋಡಿ ಹೆಂಗಿದೆ ಟ್ರಾಫಿಕ್, ಫುಲ್ಲು ಜಾಮ್ ಆಗಿದೆ ಗೈಸ್. ನೋಡೋಣ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಹೋಗ್ಬಿಟ್ಟು ಅಲ್ಲಿಂದ ತಿಳ್ಕೊಂಡು ಆಯಿತು. ಆಲ್ಮೋಸ್ಟ್ 6 o'clock 6:30 ಆಗ್ತಾವಂತೂ. ನಾವೇನು ಶಾಪಿಂಗ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ನೋಡೋಣ ಏನೇನು ತೊಗೊಳಕ್ಕಾಗುತ್ತೋ ಅಷ್ಟು ತೊಗೊಂಡು ಇನ್ನೊಂದು ದಿನ ಬರಬೇಕಷ್ಟೇ. ನೀನು ಏನು ಮಾಡೋಕ್ಕಾಗಲ್ಲ, ನಿಂದು ಇನ್ನೂ ಏನೇನೋ ತೊಗೋಬೇಕು ಅಂತಿದ್ಯಾ. ಸೊ ನೋಡೋಣ ಏನು ತೊಗೊಳಕ್ಕಾಗುತ್ತೋ ಅದನ್ನು ತೊಗೊಂಡು ಹೋಗೋಣ. ಮತ್ತು ಕತ್ಲಾದ್ರೆ ಆಮೇಲೆ ಹೋಗೋಕೆ ಕಷ್ಟ ಆಗಿಬಿಡುತ್ತೆ ಗೈಸ್. ಇಲ್ಲಿ ಇಳ್ದಿದ್ದೀವಿ, ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ನೋಡೋಣ ಯಾವ ಶಾಪು, ನೋಡೋಣ ಎಲ್ಲಿ ಯಾವ್ದು ಸಿಗುತ್ತೆ ಅಂತ ಹೇಳ್ಬಿಟ್ಟು ನುಗ್ಗೋಣ. ಇವಾಗ ಈ ಸ್ಟ್ರೀಟ್ ಒಳಗಡೆ ಜನ ನೋಡಿ ನೋಡೋಣ ಏನೇನು ಸಿಗುತ್ತೆ, ಏನೇನು ತೊಗೊಳ್ತೀವಿ ಅಂದ್ಬಿಟ್ಟು ತೋರಿಸ್ತೀನಿ. ಬನ್ನಿ ಗೈಸ್. ಗೈಸ್ ಫೈನಲಿ ಒಂದು ಲೆಹೆಂಗಾನ ರಿಸೆಪ್ಷನ್ಗೆ ಸೆಲೆಕ್ಟ್ ಮಾಡಿದ್ವಿ ಎಲ್ಲರೂ ಸೇರ್ಕೊಂಡು. ಹೆಂಗಿದೆ? ಚೆನ್ನಾಗಿದೆ. ಇಷ್ಟ ಆಯ್ತಾ? ತೋರ್ಸೋದು ಬೇಡ, ಮದುವೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರ್ಸೋಣ. ಇಷ್ಟ ಆಯ್ತಾ? ಫುಲ್ ಮನಸ್ಸಿಂದ ಗೈಸ್. ಒಟ್ನಲ್ಲಿ ಅಟ್ಲೀಸ್ಟ್ ಇವತ್ತು ಬಂದಿದ್ದು ಕೆಲಸ, ಒಂದು ಮೇಯ್ನ್ ಕೆಲಸ ಮುಗೀತು. ಖುಷಿ ಆಯ್ತಾ? ಮನೆಯಲ್ಲಿ ಇಷ್ಟಪಡ್ತಾರಂತ ಅನ್ಸುತ್ತೆ, ಯಾಕಂತಂದ್ರೆ ಚೆನ್ನಾಗಿದೆ ಅದು. ಅವಳಿಗೂ ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ. ತೋರಿಸ್ಬಿಡೋಣ ಡ್ರೆಸ್ಸು ಹೆಂಗಿದೆ ಅಂತ? ಬೇಡ, ಎಲ್ಲರೂ ಬೇಡ ಅಂತಿದ್ದಾರೆ ಗೈಸ್. ಚಿಕ್ಕಪೇಟೆ ನಿಮಗೆ ಹಿಂದೆ ಬ್ಯಾಕ್ಗ್ರೌಂಡ್ ಹೆಂಗೆ ಕಾಣಿಸ್ತಾ ಇರ್ಬೋದು, ಬಟ್ ಹಂಗೆ ಇರುತ್ತೆ ನೋಡಿ. ಹಿಂಗಿದೆ ಜನ. ಇನ್ನೂ ಇವಾಗ ಟೈಮ್ ಎಷ್ಟು ಗೈಸ್? 7:56 ಆಗಿದೆ. ಇನ್ನೂ ಜನ ತುಂಬ ಓಡಾಡ್ತಾ ಇದ್ದಾರೆ. ಇಲ್ಲಿ ಇವತ್ತು ಮಳೆ ಬೇರೆ. ಸೊ ಲೆಟ್ಸ್ ಗೋ ಗೈಸ್. ಇನ್ನೇನಾದರೂ ತೊಗೊಳಂಗಿದ್ರೆ ತೋರಿಸ್ತೀನಿ ಗೈಸ್. ಬಂದ್ವಿ ಮತ್ತೆ ಹೊರಗಡೆ ನೋಡಿ ಜನ ಜಂಗುಳ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಓಕೆನಾ, ಓಡೋಣ? ಏನು ಮಾಡೋದು? ಓಡೋಣ. ಸೊ ಗೈಸ್ ಲೆಟ್ಸ್ ಗೋ. ಮುಗೀತು ಶಾಪಿಂಗು. ಚಿಕ್ಕಪೇಟೆಯಿಂದ ಇವಾಗ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ ಮೆಟ್ರೋಲಿ ಗೈಸ್. ಇವಾಗ RV ರೋಡಿಗೆ ಬಂದಿದ್ದೀವಿ ನಾವು. ಇಲ್ಲಿಂದ ಡೆಲ್ಟಾ ಆ ಕಡೆ ಹೋಗಬೇಕು. ಸೊ ಪ್ಲಾಟ್ಫಾರ್ಮ್ ನಂಬರ್ 3 ಕಡೆ ಹೋಗ್ತಾ ಇದ್ದೀವಿ. ಜನ ನೋಡಿ ಗೈಸ್, ಏನು ಮಾಡ್ತಿದ್ದಾರೆ ಜನ ನೋಡಿ. ಇಲ್ಲಿ ನೋಡಿ ಜನ ಹಿಂಗಿದ್ದಾರೆ. ಮನೇಲಿರ್ದೆ ಜನ ಏನು ಮಾಡ್ತಿದ್ದಾರೆ, ನಮ್ಮ ಥರನೂ ಅವರೇ ಬಂದಿರ್ತಾರೆ ಅಂತ ಅನಿಸುತ್ತೆ. ಆದರೆ ನಾವು ಇವತ್ತೊಂದಿನ ಗೈಸ್ ಇಲ್ಲೆಲ್ಲ ಆಲ್ಮೋಸ್ಟ್ ಯಾವಾಗಲೂ ಇಷ್ಟೇ ಇರುತ್ತೆ ಗೈಸ್. ಕಂಪ್ಲೀಟ್ ಡೇ ಎಲ್ಲ ಮುಗೀತು. ಸೊ ಇವಾಗ ಪ್ಯಾಕಪ್ ಟು ಹೋಮ್, ಮನೆಗೆ ಹೋಗ್ತಾ ಇದ್ದೀವಿ. ಸೊ ಎಲ್ರಿಗೂ ಕೇಳೋಣ ಇವತ್ತಿನ ಡೇ ಹೇಗಿತ್ತು ಅಂತ. ಇವತ್ತಿನ ಡೇ ಹೇಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಬ್ರೈಟ್ ನೀನು ಹೇಳಮ್ಮ. ಚೆನ್ನಾಗಿತ್ತಾ? ಮನೇನೂ ಲೇಟಾಗಿ ಬಿಟ್ವಿ. ಇವಾಗ ಆಲ್ಮೋಸ್ಟ್ 9 ಗಂಟೆ ಆಯಿತು. ನಾವೆಲ್ಲ ರೀಚ್ ಆಗೋಷ್ಟೊತ್ತು, ನೀವು ರೀಚ್ ಆಗೋಷ್ಟೊತ್ತು 10 ಗಂಟೆ ಆಗುತ್ತಾ, ಇನ್ನೂ ಮೇಲೆ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಟೈಮು ಬ್ರೈಡು ನೀನಾಗಿರೋದ್ರಿಂದ ಬೇಗ ಮನೆ 8 ಗಂಟೆಗೆ ಬಿಡು. ಸೊ ವರ್ತಿತ್ತಾ ಇವತ್ತು ಹೋಗಿದ್ದು ತಗೊಂಡಿದ್ದು ಪರ್ಚೇಸು? ಓಕೆ ಆಯ್ತಲ್ವಾ? ಸೊ ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು ಗೈಸ್. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್,
ಸಬ್ಸ್ಕ್ರೈಬ್ ಟು ಸುಷ್ಮಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಳ್ರಿ ಸಬ್ಸ್ಕ್ರೈಬ್ ಹೇಳ್ರಿ. ಸೊ ಸುಷ್ಮಿತಾ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಗೈಸ್.